ವಿಶೇಷವಾಗಿ ಲೋಕಸಭಾ ಚುನಾವಣಾ ಮುಂದೆ ಇಟ್ಕೊಂಡು ಕೃಷ್ಣರಾಜರು ಕೂಡ ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸೇರಿತು. ಹಾಗಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಆದಂಥ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿಯವರು ಇವತ್ತು ನಮ್ಮ ಊರಿಗೆ ಬಂದಿದ್ದಾರೆ. ನಾನು ಮೊದಲನೇದಾಗಿ ಅವರನ್ನು ಆತ್ಮೀಯವಾಗಿ ಇಲ್ಲಿಗೆ ಸ್ವಾಗತ ಮಾಡ್ತಾ, ಇದೊಂದು ವಿಶೇಷ ಸಂದರ್ಭ. ಬಹುಶಃ ನನ್ನ ಸಾರ್ವಜನಿಕ ಜೀವನದಲ್ಲಿ ಬಹುಶಃ ಇಂಥ ಸಂದರ್ಭಗಳು ಆಗ್ತಾವು ಬಿಡ್ತಾವು ಬೇರೆ, ಬಟ್ ಈ ಸಂದರ್ಭ ಇದೆಯಲ್ಲ ನನಗಂತೂ ಬಹಳ ವಿಶೇಷವಾದಂಥದ್ದು ಮತ್ತು ನಮ್ಮ ಕುಟುಂಬಕ್ಕೂ ನಮ್ಮ ಸ್ನೇಹಿತರಿಗೂ ಕೂಡ ಬಹಳ ವಿಶೇಷವಾದಂಥ ಕಾರ್ಯಕ್ರಮ. ಯಾಕೆಂದ್ರೆ ರಾಜಕಾರಣ ನಿಂತ ನೀರಲ್ಲ, ಹರಿಯುವ ಗಂಗೆ ರಾಜಕಾರಣ. ಹಾಗಾಗಿ ನಿಜ ರಾಜಕಾರಣದಲ್ಲಿ ಭಿನ್ನಾಭಿಪ್ರಾಯಗಳು, ವ್ಯತ್ಯಾಸಗಳು, ಮಾತುಗಳು, ಸಂಘರ್ಷಗಳು ಸಾಮಾನ್ಯ. ಆದರೆ ಅದರ ಜೊತೆಗೆ ಅದನ್ನು ಸರಿ ಮಾಡ್ಕೊಂಡು ಹೋಗುವಂಥದ್ದು ಕೂಡ ಸಹಜ ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಕುಮಾರಸ್ವಾಮಿ ಅವರ ತಂದೆಯವರಾದಂಥ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು ನೀವು ಹುಡುಗಾಟದ ಪ್ರಶ್ನೆ ಇಲ್ಲ. ಈ ನೆಲದಿಂದ ಎದ್ದು ಜಗತ್ತಿನ ಅತ್ಯಂತ ಎತ್ತರದ ಜನತಂತ್ರ ವ್ಯವಸ್ಥೆಯ ಭಾರತದ ಪ್ರಧಾನಮಂತ್ರಿ ಆದವರು ಅದಕ್ಕೆ ಕಡಿಮೆ ಸಾಧನೆ ಇಲ್ಲ. ಅಂತಹ ಕುಟುಂಬಕ್ಕೆ ಸೇರಿದಂಥ ಕುಮಾರಸ್ವಾಮಿಯವರು ಮತ್ತು ನನಗೂ ಕೂಡ ಹಲವಾರು ಕಷ್ಟ ಪರಿಸ್ಥಿತಿಗಳಲ್ಲಿ ನಮಗೆ ಸಹಕಾರಿಗಳಾಗಿ ಸಹಾಯ ಮಾಡಿರ್ತಕ್ಕಂಥ ದೇವೇಗೌಡರು ನಾನು ಹೇಳಿದ್ದೀನಿ ಸದಾ ಸ್ಮರಣೀಯರಾಗಿ. ನನಗೂ ಕುಮಾರಸ್ವಾಮಿ ಅವರಿಗಾಗಲಿ ಅಥವಾ ಇಲ್ಲಿ ನನ್ನ ಪಕ್ಕ ಕೂತಿರ್ತಕ್ಕಂಥ ಸಾರಾ ಮಹೇಶ್ ಅವರು ನಮ್ಮ ಭಿನ್ನಾಭಿಪ್ರಾಯಗಳು ಚಾಮುಂಡಿ ಬೆಟ್ಟ ತನಕ ಕೂಡ ಹೋಗಿತ್ತು. ಇವೆಲ್ಲ ಸಹಜ. ಏಕೆಂತಂದ್ರೆ ನಾವೆಲ್ಲರೂ ಮನುಷ್ಯರು, ನಾವೆಲ್ಲರೂ ಯಾರು ಸಾಧು ಸನ್ಯಾಸಿ ಎಲ್ಲವನ್ನು ಹಿಡಿದುಕೊಂಡು, ಹಾಗಾಗಿ ಅಂಥವರೆಲ್ಲ ಇವತ್ತು ನಮ್ಮ ಜೀವಿ ದೇವೇಗೌಡರು ಕೂಡ ಅಷ್ಟೇ ಅವರೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಕ್ಕಂಥವ್ರು, ಅವರೆಲ್ಲರೂ ಇವತ್ತು ಬಂದಿರ್ತಕ್ಕಂಥದ್ದು ಬಹಳ ವಿಶೇಷ. ಹಾಗಾಗಿ ಇವತ್ತು ಒಂದು ರೀತಿಯ ರಾಜಕೀಯ ಧ್ರುವೀಕರಣ ಇಡೀ ದೇಶದಲ್ಲಿ ಆಗ್ತಾ ಇದೆ. ಒಂದು ಕಡೆ ಇಂಡಿಯಾ, ಇನ್ನೊಂದು ಕಡೆ ಮೋದಿಯವರು. ಈ ರಾಜಕೀಯ ಧ್ರುವೀಕರಣದಲ್ಲಿ ಹೇಗೆ ಯಾರನ್ನ ಬೆಂಬಲಿಸಬೇಕು ಅಂತಕ್ಕಂಥದ್ದು ಇವತ್ತು ಈ ದೇಶದ ಜನ ತೀರ್ಮಾನ ತಗೋಬೇಕಾಗುತ್ತೆ. ಯಾಕೆಂತಂದ್ರೆ ಭಾರತದ ಪ್ರಜಾತಂತ್ರ ವ್ಯವಸ್ಥೆ ಬಹಳ ಸಣ್ಣ ವಿಚಾರ ಆಗಿದೆ. ಜಗತ್ತಿನಲ್ಲೇ ಅತ್ಯಂತವಾದಂಥ ದೊಡ್ಡ ಚಾರಿತ್ರಿಕ ಹಿನ್ನೆಲೆಯು ಇರತಕ್ಕಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಎರಡೂ ಕೂಡ ಈ ಲೋಕಸಭಾ ಚುನಾವಣೆಯಲ್ಲಿ ಒಂದಕ್ಕೊಂದು ಮಿಳಿತವಾಗಿ ಮೋದಿಯವರಿಗೆ ಹೆಚ್ಚಿನ ರೀತಿಯಲ್ಲಿ ನಾವು ನಿಲ್ಲಬೇಕು ಅಂತಕ್ಕಂಥ ವಿಚಾರದಲ್ಲಿ ಎರಡೂ ಪಕ್ಷಗಳು ಆಗಿದ್ದಾರೆ. ನಿಜ, ನಾನು ಕೂಡ ಮತ್ತು ಭಾರತೀಯ ಜನತಾ ಪಾರ್ಟಿಯ ವಿಧಾನ ಪರಿಷತ್ ಸದಸ್ಯ ಇದ್ದೀನಿ. ವಿಧಾನ ಪರಿಷತ್ತಿನಲ್ಲಾಗಲಿ ಬಹಿರಂಗವಾಗಿ ಸಾರ್ವತ್ರಿಕವಾಗಿ ಮಾಧ್ಯಮದಾಗಲಿ ಅವರು ನಾನು ಹಲವಾರು ರೀತಿಯಲ್ಲಿ ಆನ್ ಇಶ್ಯೂ ಬೇಸಿಸ್ JDSಗೂ ಸಪೋರ್ಟ್ ಮಾಡಿದ್ದೀನಿ, ಹೌಸಲ್ಲಿ ಬಿಜೆಪಿಗೂ ಸಪೋರ್ಟ್ ಮಾಡಿದ್ದೀನಿ, ಕಾಂಗ್ರೆಸ್ ಆನ್ ಇಶ್ಯೂ ಬೇಸಿಸ್. ಸೊ ಹಾಗಾಗಿ ಅದನ್ನ ಬೇರೆ ಬೇರೆ ರೀತಿ ಅರ್ಥೈಸ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸ್ಬೋದು. ಹಾಗಾಗಿ ಇವತ್ತು ಅದೆಲ್ಲವನ್ನು ಕೂಡ ಮರೆತು ಇವತ್ತು ನಮ್ಮ ಕುಮಾರಸ್ವಾಮಿಯವರು KR ಬಂದರು, ನಮ್ಮ ನಿವಾಸಕ್ಕೆ ಬಂದಿರ್ತಕ್ಕಂಥದ್ದು ಕೂಡ ನಮ್ಮೆಲ್ಲರಿಗೂ ಬಹಳ ಸಂತೋಷದಿಂದ. ಅದ್ರ ಜೊತೆಯಲ್ಲಿ ಇವತ್ತು ಕನ್ನಂಬಾಡಿ ಕಟ್ಟಿದಂಥ ಮಹಾರಾಜರ ಯದುವಂಶ ದರಸರ ಕೊಡಿ ಇವತ್ತು ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಯದುವೀರವರು. ಹಾಗಾಗಿ ಯದುವೀರವರು ಮೈಸೂರಿನಲ್ಲಿ, ಮಂಡ್ಯದಲ್ಲಿ ನಮ್ಮ ಕುಮಾರಸ್ವಾಮಿಯವರು, ಇವರಿಬ್ಬರೂ ಕೂಡ ವಿಜಯಿಗಳಾಗಿ ಭಾರತದ ಶ್ರೇಷ್ಠ ನಮ್ಮ ಸಂವಿಧಾನ ಸಂಸತ್ತಿಗೆ ಅವರಿಬ್ಬರು ಕೂಡ ಪ್ರವೇಶ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕಾಗುತ್ತೆ ಅಂತಕ್ಕಂಥ ವಿನಂತಿಯನ್ನು ನಾವು ಸಂದರ್ಭದಲ್ಲಿ ಮಾತಾಡ್ತಾ. ನಿಜ ಹಲವಾರು ಟಿಪ್ಪಣಿಗಳು ಎಲ್ಲ ಇರ್ತವೆ. ಟಿಪ್ಪಣಿ ನಾನು ಕೇಳ್ತಾನೂ ಕೂಡ ಇದ್ದೀನಿ, ಕೇಳ್ತಾನೆ ಇದ್ದೀನಿ.
ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇಂದು ಸಂಸಾರ ನಿಂದು ಕುಟುಂಬ ರಾಜಕಾರಣ ವಂಶ ರಾಜಕಾರಣ ಅಂತ ಹೇಳ್ತಾನೇ ಇರ್ತಾರೆ, ಕೊಟ್ಟಿರ್ತಾನೆ ಇರ್ತಾರೆ ಸಿದ್ದರಾಮಯ್ಯನವರು. ಇವತ್ತು 17 ಜನರ ಮಕ್ಕಳು ಇವತ್ತು ಚುನಾವಣೆಗೆ ನಿಂತಿರಲಿಲ್ಲ, ಏನ್ ಹೇಳ್ತೀರ ಅದಕ್ಕೆ? 7 ಜನ ಮಂತ್ರಿಗಳ ಮಕ್ಕಳು ಚುನಾವಣೆ ನಿಂತಿದ್ದಾರೆ, ಅಣ್ಣ ತಮ್ಮ ತಂಗಿ ಎಲ್ಲ ನಿಂತಿದ್ದಾರೆ. ಇದು ಯಾವ ರಾಜಕಾರಣ? ಇದು ಕುಟುಂಬ ರಾಜಕಾರಣ ಅಲ್ವೇ? ಇದು ಕುಟುಂಬ ರಾಜಕಾರಣ ಅಲ್ವೇ? ಹಾಗಾಗಿ ಟೀಕೆ ದಯಮಾಡಿ ಮಾಡೋದು ಸರಿ ಇಲ್ಲ. ನಾನು ಮತ್ತು ಸಿದ್ದರಾಮಯ್ಯನವರಿಗೆ ವಿನಂತಿ ಮಾಡುವ ಸ್ನೇಹಿತರುಗಳೇ, ಯಾರ್ಯಾರು ಶತ್ರುಗಳೆಲ್ಲ ಇದೆ, ನಾನು ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಕುಮಾರಸ್ವಾಮಿಯವರ ಬಗ್ಗೆ ನೀವು ರಾಜಕೀಯವಾಗಿ ಆಡಳಿತಾತ್ಮಕವಾಗಿ ಟೀಕೆ ಮಾಡಿ, ಬಟ್ ದೇವೇಗೌಡರ ಬಗ್ಗೆ ಮಾತಾಡಬಾರ್ದು. ದೇವೇಗೌಡರು ಮಾತಾಡುವಂಥದ್ದು ನಮ್ಗೆ ಯಾರಿಗೂ ಅಧಿಕಾರ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ದೇವೇಗೌಡರ ಬಗ್ಗೆ ಅನಾವಶ್ಯಕವಾಗಿ ಮಾತಾಡೋದು ನಿಮ್ಮ ಘನತೆಗೂ ಕೂಡ, ಆ ಮುಖ್ಯಮಂತ್ರಿ ಒಂದು ಘನತೆಗೂ ಕೂಡ ಒಳ್ಳೆಯದಲ್ಲ ಅಂತಕ್ಕಂಥ. ಹಾಗಾಗಿ ನಾನು ಮೊನ್ನೆ 4-5 ದಿವಸದಿಂದಲೂ ನಿನ್ನೆ ಹೊಸೂರಲ್ಲೂ ಕೂಡ ಹೇಳ್ತಾ ಇದ್ವಿ, ಮುಖ್ಯಮಂತ್ರಿಗಳೇ ಮೈಸೂರಲ್ಲಿ ನಿಂತಿರ್ತಕ್ಕಂಥ ಯಾರು ದಿವಸ ನಿಮಗೂ ಗೊತ್ತಿದೆ. ಸರ್ವೆ ಬಂದ್ಮೇಲೆ ನೀವು ನಿಮ್ಮ ಮಗ ನಿಲ್ಲಿಸಬೇಕಾಗಿತ್ತು, ನನಗೂ ನಿಂತ್ಕೊಂಡು ಅಂತ ಹೇಳ್ತಾ ಇದ್ರಿ. ಸರ್ವೆ ಬಂದ್ಮೇಲೆ ಯಾರನ್ನು ತಗೊಂಡು ಹುಟ್ಟಿದ್ದೀರ ಅಲ್ಲಿ? ಪಾಪ ಲಕ್ಷ್ಮಣ, ನನಗೆಲ್ಲ ಸಹಾಯ ಮಾಡಿದ್ರು ಲಕ್ಷ್ಮಣ, ನನ್ನ ಜೊತೆ ಕೆಲಸ ಮಾಡಿದ್ರು ಲಕ್ಷ್ಮಣ. ಪಾಪ ಅವ್ರನ್ನ ಇವತ್ತು ಒಕ್ಕಲಿಗರ ಹೆಸರಿನಲ್ಲಿ ತಗೊಂಡು ನಿಲ್ಲಿಸಿದ್ರು. ಒಂದು ಜನಾಂಗಕ್ಕೆ ಅವಮಾನ ಮಾಡಬಾರ್ದು. ಒಕ್ಕಲಿಗರು ಒಂದು ಯಾರು? ಅವರೆಲ್ಲರೂ ಕೂಡ ಈ ನಾಡಿನ ಅನ್ನದಾತರು. ನಾವೆಲ್ಲ ಒಕ್ಕಲಿಗರು, ಯಾರು ಬೇಸಾಯ ಮಾಡ್ತಾರೋ ನಾವೆಲ್ಲ ಒಕ್ಕಲಿಗರು. ಹಾಗಾಗಿ ಸುಮ್ಮನೆ ಅನಾವಶ್ಯಕವಾಗಿ ಮಾತಾಡಬೇಡಿ ಅಂತ ಹೇಳಿ ನಾನು ಮತ್ತೂ ಕೂಡ ಈ ಕುಮಾರಸ್ವಾಮಿ ಅವರು ನಮ್ಮೆಲ್ಲ ಸ್ನೇಹಿತರ ಈ ಸಂಪರ್ಕದಲ್ಲಿ ಮತ್ತೆ ಹೇಳ್ತಾರೆ, ಯದುವಂಶದ ಹೆಸರು ಯುನಾನಿಮಸ್ ಆಗಿ ಎಲೆಕ್ಟ್ ಆಗಬೇಕಾಗಿತ್ತು. ಯುನಾನಿಮಸ್ ಆಗಿ ಇವತ್ತು ನಾನು ಪ್ರಸ್ತಾವನೆ ಮಾಡ್ತಾನೆ ಇರ್ತೀನಿ. ನಿನ್ನೆನೂ ಕೂಡ ನಾನು ಹುಣಸೂರು ಮಾಡಿದ್ದೀನಿ, ದೇವರಾಜ ಹೆಸರ ಪುತ್ರಿಗೆ ಕೆಳಗೆ ಕೂತು. ಹಾಗಾಗಿ ಇವತ್ತು ಮಂಡ್ಯದಿಂದ ಕುಮಾರಸ್ವಾಮಿಯವರು ಮತ್ತು ಮೈಸೂರಿಂದ ಯದುವಂಶದ ಅರಸರು ಯದುವೀರವರು ಇವರಿಬ್ಬರನ್ನು ಕೂಡ ಜನ ಗೆಲ್ಲಿಸಿ, ಅವರೇ ಗೆದ್ದೋಗ್ಲಿಕ್ಕಾಗಲ್ಲ, ಜನ ಗೆಲ್ಲಿಸಿ ಅವರಿಬ್ಬರನ್ನು ಕೂಡ ದೆಹಲಿಯ ಸಂಸತ್ತಿಗೆ ಕಳಿಸ್ಕೊಡ್ಬೇಕು ಅಂತ ವಿನಂತಿ ಮಾಡ್ತೀನಿ. ಈಗ ಕುಮಾರಸ್ವಾಮಿ ಅವರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಡಿಬೇಟ್ ಅಲ್ಲ. ಎಲ್ಲರದು ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.